ಸ್ನೇಹಿತರೆ ನಮಸ್ಕಾರ. ನಾನು ಜಯಪ್ರಕಾಶ್ ನಾಗ್ತಿಹಳ್ಳಿ. ನಾನು ನೂರಾರು ಸಾಧಕರನ್ನ ಸಂದರ್ಶನ ಮಾಡಿದ್ದೇನೆ. ಬ್ಯಾಕ್ಗ್ರೌಂಡಲ್ಲಿ ಕೆಲವ್ರದ್ದು ಸಂದರ್ಶನ ಮಾಡಿದ್ದು ಚಿತ್ರಗಳು ಕೂಡ ಕಾಣಿಸ್ತಾ ಇದೆ. ಸಂದರ್ಶನ, ಸಂದರ್ಶನ, ಇನ್ನೊಬ್ಬ ವ್ಯಕ್ತಿಯ ಕಂಪ್ಲೀಟ್ ದರ್ಶನ ಮಾಡೋದು. ನಾನು ದೂರದರ್ಶನಕ್ಕೆ ಸುಮಾರು 1,500ಕ್ಕಿಂತ ಹೆಚ್ಚು ಸಾಧಕರನ್ನ ಇಂಟರ್ವ್ಯೂ ಮಾಡಿದ್ದೀನಿ. ಬೇರೆ ಪ್ಲ್ಯಾಟ್ಫಾರ್ಮಲ್ಲೂ ಇಂಟರ್ವ್ಯೂ ಮಾಡಿದ್ರೆ ಒಂದು 2,000 ಇಂಟರ್ವ್ಯೂ ಮಾಡಿರ್ಬೋದು. ಅದರೊಳಗಡೆ ಕೆಲವು ಸಂದರ್ಶನಗಳನ್ನು ಅಂದರೆ ಸುಮಾರು 300 ರೆಕಾರ್ಡಿಂಗ್ ಮಾಡ್ಕೊಂಡಿದ್ದೆ. ನಿಮಗೆ ಗುಡ್ ನ್ಯೂಸ್ ಏನಂದರೆ, ಜಯಪ್ರಕಾಶ್ ನಾಗ್ತಿಹಳ್ಳಿ ಯೂಟ್ಯೂಬ್ ಚಾನಲಲ್ಲಿ ನಾನು ದೂರದರ್ಶನಕ್ಕೆ ಸಂದರ್ಶನ ಮಾಡಿದ 300 ಸಂದರ್ಶನಗಳು ಲಭ್ಯ ಇದೆ, ಬಳಸ್ಕೊಳ್ಳಿ. ಜೊತೆಗೆ ಇಲ್ಲ ಸರ್ ವಿಡಿಯೋ ನೋಡಲ್ಲ ಪುಸ್ತಕ ಓದ್ತೀನಿ ಅಂದರೆ, ನಾನು ಸಂದರ್ಶನಗಳ ಮಾಡಿದ್ದನ್ನೇ ಯಥಾವತ್ತಾಗಿ ಅಕ್ಷರ ರೂಪದಲ್ಲಿ ಇಳಿಸ್ಬಿಟ್ಟೆ. ದೊಡ್ಡ ದೊಡ್ಡ ಸಾಧಕರನ್ನ ಸೇರಿಸಿ ಒಂದು 16 ಜನ ಸಾಧಕರ ಚಂದನ ಅನ್ನೋ ಕೃತಿಯಲ್ಲಿ ಬರೆದ, 15 ಜನ ಸಾಹಿತಿಗಳು ಜೊತೆ ಮಾತಾಡಿದ್ದನ್ನ ಸಾಹಿತ್ಯ ಚಂದನ ಕೃತಿಯಲ್ಲಿ ಬರೆದ, 10 ಸಾಧಕರು, 10 ವಿಷಯ, ವ್ಯಕ್ತಿತ್ವ ವಿಕಸನದ ವಿಚಾರಗಳು, ನಂತರ ಜೀವನೋತ್ಸಾಹಕ್ಕೆ ಉದಾಹರಣೆಯಾಗಿರುವ ವ್ಯಕ್ತಿಗಳನ್ನ ನಾನು ಸಂದರ್ಶನ ಮಾಡ್ತಾ ಬಂದೆ. ಓಕೆ, ಸೊ ನನಗೆ ಒಬ್ಬ ಸಂದರ್ಶಕನಾಗಿ ಏನು ಅರ್ಥ ಆಯಿತು ಅಂದ್ರೆ, ಪ್ರಪಂಚವನ್ನ ಅರಿಯಲಿಕ್ಕೆ ಸಾಧ್ಯ ಆಯಿತು, ಕ್ಷೇತ್ರಗಳನ್ನ ಅರಿಯಲಿಕ್ಕೆ ಸಾಧ್ಯ ಆಯಿತು, ವ್ಯಕ್ತಿಗಳನ್ನ ಅರಿಯಲಿಕ್ಕೆ ಸಾಧ್ಯ ಆಯಿತು ಸ್ನೇಹಿತರೆ. ಸೊ ಯಾರಿಗೂ ಹೇಳ್ತಾ ಇರ್ತೀನಿ, ನಿಮ್ಮ ಜ್ಞಾನ ಎಲ್ಲಿಂದ ವೃದ್ಧಿ ಆಯಿತು ಅಂತ ಒಂದೆರಡು ಸಾರಿ ಬೇರೆ ಬೇರೆ ಇಂಟರ್ವ್ಯೂನಲ್ಲಿ ಕೇಳಿದ್ರು. ಆವಾಗ ನಾನು ಹೇಳಿದೆ, ಇನ್ನೊಬ್ಬರ ಜೊತೆ ಸಂವಾದ, ಸಂಭಾಷಣೆಯ ಮೂಲಕ ನಾನು ಬೆಳೆದಿದ್ದೇನೆ ಅಂತ. ಎಷ್ಟೊಂದು ಇಂಪಾರ್ಟೆಂಟ್ ಅಲ್ಲ ಸಂದರ್ಶನ ಮಾಡೋದು. ನನ್ನ ಜ್ಞಾನದ ಮೂಲವೇ ಸಂದರ್ಶನ ಆಗಿದೆ. ವಿಜಯಪುರದ ನೇತ್ರಾವತಿ ಮೇಡಮ್ ಈ ವಿಚಾರದ ಬಗ್ಗೆ ಏನು ಹೇಳ್ತಾರೆ ಕೇಳೋಣ. ಜೊತೆಗೆ ನಮ್ಮ ಗೋಲ್ಡ್ ಕಮ್ಯುನಿಟಿಗೆ ಬಂದರೆ ಅವರು ನನ್ನ ಇಂಟರ್ವ್ಯೂ ಮಾಡೋದಕ್ಕೆ ಅವಕಾಶ ಕೊಟ್ಬಿಡ್ತೀನಿ. ನೇತ್ರಾವತಿ ಅವರು ಇಂಟರ್ವ್ಯೂ ಮಾಡಿದ್ರಿ ಮೇಡಮ್, ನಾನು ಇಂಟರ್ವ್ಯೂ ಮಾಡಿದ್ದು ಹೇಗೆ ಅನ್ನಿಸ್ತು? ಇಲ್ಲ ಸರ್, ನಾ ಇನ್ನ ಮಾಡಿಲ್ಲ ಇಂಟರ್ವ್ಯೂ ಸರ್. ನೀವು ಮಾಡ್ಲೇನೇನ್ರಿ? ಇಲ್ಲ ಸರಿ, ಇಲ್ಲ ನಾನ್ ನಿಮ್ಮನ್ನು ಮಾಡ್ಬಿಟ್ಟಿದ್ದೀನಿ. ನಾನ್ ನಿಮ್ಮನ್ನು ಮಾಡಿದ್ದು ಹೇಗೆ ಅನ್ನಿಸ್ತು? ಇಲ್ಲ ಸರ್, ತುಂಬಾ ಯಾಕಂದ್ರ ಒಂದ್ ರೀತಿ ಹೊಸ ಅನುಭವ ಸರ್. ಏನಾದ್ರೂ ಕಲೀಲಿಕ್ ಒಂದು ಅವಕಾಶ ಸಿಗ್ತದ ಸರ್. ನಾವ್ ಇನ್ನ ಏನ್ ತಿಳ್ಕೋಬೇಕು, ಇನ್ನೊಂದ್ ಸ್ವಲ್ಪ ಯಾವ ತರ ಮಾತಾಡ್ಬೇಕು ಅನ್ನೋದು ಒಂದ್ ಏನಾರೇ ಕಲಿತೀವಿ ಸರ್. ಒಂದ್ ಪ್ರತಿಯೊಂದು ನೀವು ವಿಷಯದ ಚರ್ಚೆ ಮಾಡ್ಬೇಕ್ರಿ ಸರ್. ವೆರಿ ಗುಡ್, ವೆರಿ ಗುಡ್. ಸೊ ಈಗ ಈ ವಿಷಯದ ಬಗ್ಗೆ ಏನ್ ಹೇಳ್ತೀರಾ, ಸಂದರ್ಶನ ಕೌಶಲ್ಯದ ಮಹತ್ವದ ಬಗ್ಗೆ? ಸಂದರ್ಶನ ಕೌಶಲ್ಯದ ಮಹತ್ವ ಅಂದ್ರೆ, ಇಂದಿನ ಸ್ಪರ್ಧಾತ್ಮಕ ಯುಗದಲ್ಲಿ ಪ್ರತಿಯೊಬ್ಬರಿಗೂ ಕೌಶಲ್ಯ ಶಿಕ್ಷಣ ಪ್ರತಿಭೆ ಇರ್ತದ ಸರ್. ಆದ್ರ ಅದು ಕೌಶಲ್ಯವನ್ನು ಯಾವ ರೀತಿ ಉಪಯೋಗ ಮಾಡ್ಬೇಕನ್ನೋದು ಸಾಮರ್ಥ್ಯ ಯಾರಿಗಿರ್ತದಲ್ಲ ಅವನ ಹೆಚ್ಚ ಸಂದರ್ಶನ ಕೌಶಲ್ಯ ಹೊಂದಿರ್ತಾನ ಆ ತರ ವ್ಯಕ್ತಿ ಅಂತೇಳಿ. ಇವತ್ತಿನ ವಾಣಿಜ್ಯ ಇರಬಹುದು, ಮಾಧ್ಯಮ ಇರಬಹುದು, ಯಾವುದೇ ಕ್ಷೇತ್ರದಲ್ಲಿ ಒಂದು ಸಂದರ್ಶನ ಬಹುಮುಖ್ಯ ಪಾತ್ರ ವಹಿಸದ ಸರ್ ಇವತ್ತಿನ ಯುಗದಲ್ಲಿ ಅಂತ ಹೇಳಕ್ಕ. ಮತ್ತ ಸಂದರ್ಶನವನ್ನ ನಾವ್ ಎದಕ್ ಹೋಲಿಸ್ತೇವೆ ಅಂದ್ರ, ಬಾಗಿಲು ತೆಗೆಯುವ ಕೀ ಹೋಲಿಸ್ತೀವಿ ಸರ್. ಒಂದು ಸಂದರ್ಶನ ಆ ತರ ಕಾರ್ಯ ಮಾಡ್ತದ. ಮತ್ತ ಏನೇ ಆಗ್ಲಿ, ಸಂದರ್ಶನ ಕೌಶಲ್ಯ ಯಾರು ಬೆಳೆಸ್ಕೋತಾರಲ್ಲ, ಜೀವನದಾಗ ಯಶಸ್ವಿ ವ್ಯಕ್ತಿಯಾಗಿ ಹೊಮ್ತಾರ. ಅದಂದ್ರ ಡೆಫಿನಿಟ್ ಆಗಿ ಹೊಮ್ತಾರ ಸರ್. ಮತ್ತೆ ಇದ್ರದ ಮಹತ್ವ, ಇದ್ರದ ಇನ್ನೊಂದ್ ಸ್ವಲ್ಪ ಏನಂದ್ರ, ಉದ್ಯೋಗ ಅವಕಾಶ ಪಡೆಯಲು ಸರ್ ಕೌಶಲ್ಯ. ಎಲ್ಲರಿಗೂ ಶಿಕ್ಷಣ, ಇವಾಗ ಎಲ್ಲಾರು ಮಾರ್ಕ್ಸ್ ಜಾಸ್ತಿ ತಗೊಂಡಿರ್ತಾರ. ಆದ್ರ ಯಾವ ವ್ಯಕ್ತಿಗೆ ಕೌಶಲ್ಯ ತನ್ನ ಯಾವ ತರ ಚಾಕಚಕ್ಯತೆ ಇರ್ತದಲ್ಲ, ಆ ವ್ಯಕ್ತಿಗೆ ಅಲ್ಲಿ ಫಸ್ಟ್ ರಿಸರ್ವ್, ಅಲ್ಲಿ ಒಂದ್ ರೀತಿ ಪ್ರಾಮುಖ್ಯತೆ ಕೊಡ್ತಾರ ಯಾವುದೇ ಕ್ಷೇತ್ರದಲ್ಲಿ ಅಂತ ಹೇಳಿ ಅನಿಸ್ತದ. ಆತ್ಮವಿಶ್ವಾಸ ಬೆಳೆಸಿಕೊಳ್ಳಲು ಬಹಳ ಸಹಾಯ ಮಾಡ್ತದ ಸರ್ ಇದು. ಯಾಕಂದ್ರ ಈಗ ಧೈರ್ಯದಿಂದ ಪರಿಚಯ ಮಾಡಿಕೊಡ್ಬೇಕಾದ್ರ ಯಾವುದೇ ಅಲ್ಲಿ ಪ್ರತಿಯೊಂದು ಸಂದರ್ಶನ ಇಲ್ಲಿ ಆತ್ಮವಿಶ್ವಾಸ ಚೆನ್ನಾಗಿ ಮಾಡ್ತದ. ಮತ್ತು ಸಮಾಜದಲ್ಲಿ ಹೆಸರು ಗಳಿಸಲು ಇದನ್ನು ಬಹಳ ಒಂದು ಉತ್ತಮ ಒಂದು ವೇದಿಕೆ ಅಂತಾನೆ ಹೇಳ್ಬೇಕು. ಸಂದರ್ಶನ ಕಲ್ತವ್ರು ವೇದಿಕೆಯಲ್ಲಿ ಮಿಂಚ್ತಾರ ಸರ್. ಮತ್ತ ಸಂವಹನ ಪ್ರಾಮುಖ್ಯತೆ ಆಗ್ತದ ಸರ್. ಇಲ್ಲಿ ಆಲೋಚನೆಗಳನ್ನ ಹಂಚಿಕೊಳ್ಳಲು ಸಂದರ್ಶನ ಕೌಶಲ್ಯ ಒಂದು ಬಹು ಅಗತ್ಯವಾದ ಒಂದು ರೋಡ್ ಇದ್ದಂಗ ಸರ್ ಅಂತ ಅನಿಸ್ತದೆ ಸರ್. ಧನ್ಯವಾದ. ಗುಡ್ ಗುಡ್ ಗುಡ್. ನೇತ್ರಾವತಿ ಮೇಡಮ್ ತುಂಬಾ ಚೆನ್ನಾಗಿ ಹೇಳಿದ್ರು. ಇನ್ನು ಹರಿಪ್ರಸಾದ್ ನಮ್ಮ ಪ್ರಿನ್ಸಿಪಾಲ್ ಏನ್ ಹೇಳ್ತಾರೆ ಕೇಳೋಣ. ಎಸ್ ಹರಿಪ್ರಸಾದ್. ಎಲ್ಲರಿಗೂ ನಮಸ್ಕಾರ. ಸಂದರ್ಶನ ಕೌಶಲ ಮಹತ್ವವೇನು ಅಂತ ನೋಡಿದಂತ ಸಂದರ್ಭದಲ್ಲಿ ಸರ್ ಒಂದು ಸತಿ ಸಂದರ್ಶನ ಮಾಡುವಂತ ಅವಕಾಶ ಸಿಕ್ತು. ಸಂದರ್ಶನ ಮಾಡ್ಬೇಕಾದ ಸಂದರ್ಭದಲ್ಲಿ ಏನೇನ ಬೆನಿಫಿಟ್ಸ್ ಇದಾವ ನಮಗಂತಂದ್ರೆ,
ಮಾತಿನ ಕೌಶಲ್ಯ ಹೆಚ್ಚಾಗುತ್ತೆ ನಮ್ಮಲ್ಲಿ. ಮತ್ತು ಪ್ರಶ್ನೆ ಹೇಗೆ ಕೇಳಬೇಕು ಅಂತಕ್ಕಂಥದ್ದು ಒಂದು ಅನುಭವ ಆಗುತ್ತೆ. ಮತ್ತು ನಮ್ಮನ್ನ ನಾವು ಅನಾಲಿಸಿಸ್ ಮಾಡ್ಕೊಳ್ಳೋದು ಅಂತ ಗೊತ್ತಾಗುತ್ತೆ. ಇನ್ನೊಬ್ಬ ಏನೋ ಎದುರುಗಡೆ ವ್ಯಕ್ತಿಗಳನ್ನ ಸಂದರ್ಶನ ಮಾಡ್ಬೇಕಾದ ಸಂದರ್ಭದಲ್ಲಿ ಅವರ ಅನುಭವ ನಮಗ್ ಗೊತ್ತಾಗುತ್ತೆ. ಅವರ ಅನುಭವ ನಾವು ಅಳವಡಿಕೆ ಮಾಡಿಕೊಂಡ ಸಂದರ್ಭದಲ್ಲಿ ನಮ್ಮ ವ್ಯಕ್ತಿತ್ವ ವಿಕಸನ ಆಗುತ್ತೆ ಅಂತಕ್ಕಂಥ. ಅವರ ಮಾತಿನ ಶೈಲಿ ಏನು, ಅವ್ರ ರೀತಿ ನೀತಿಗಳೇನು, ಸ್ವಭಾವ ಏನು, ಗುಣ ಏನು, ಒಟ್ಟಾಗಿ ಅವರ ಅಧ್ಯಯನ ಮಾಡಿದಂತ ಸಂದರ್ಭದಲ್ಲಿ ವ್ಯಕ್ತಿತ್ವವನ್ನ ಅಧ್ಯಯನ ಮಾಡುವಂತಹ ಗೊತ್ತಾಗುತ್ತೆ ಅಂತಕ್ಕಂಥದ್ದು. ಓಕೆ, ಅನೇಕ ಅಂಶಗಳು ನಮ್ಗೆ ಒಂದೊಂದಾಗಿ ಮಾತಾಡ್ತಾ ನಮ್ಮನ್ನೇ ನಾವು ಅಭಿವೃದ್ಧಿ ಮಾಡ್ಕೊಂತ ಇರ್ತೀವಿ ಅಂತಕ್ಕಂಥ. ನಾವು ಭಾಷೆ ಇಂಪ್ರೂವ್ಮೆಂಟ್ ಆಗುತ್ತೆ. ಓಕೆ, ಗುಡ್. ಅವ್ರ ನೆಟ್ವರ್ಕ್ ಇಶ್ಯೂ ಏನೋ ಆಗ್ತಾ ಇದೆ. ಶಂಕರ್, ನಿಮ್ಮ ಅನಿಸಿಕೆ ತಿಳಿಸಿ. ನಮಸ್ತೆ ಎಲ್ರಿಗೂನು. ಈಗ ಸಂದರ್ಶನ ಕೌಶಲ್ಯದ ಮಹತ್ವ ಅಂದ್ರೆ ಬೇರೆ ಎಲ್ಲಾ ಕೌಶಲ್ಯಗಳ ಜೊತೆಗೇನು ಇದು ಸಂದರ್ಶನದ ಕೌಶಲ್ಯದ ಮಹತ್ವ ತುಂಬಾ ಅಗತ್ಯ ಸರ್. ಜೀವನದಲ್ಲಿ ತುಂಬಾ ಅಗತ್ಯ ಇರುತ್ತೆ ಸಂದರ್ಶನದ ಕೌಶಲ್ಯ. ಪ್ರತಿಯೊಬ್ರು ಮುಖ್ಯವಾಗಿ ಔದ್ಯೋಗಿಕ ಕ್ಷೇತ್ರಕ್ಕೆ ಸಂಬಂಧಿಸಿದಂಗೆ ಅಥವಾ ರಾಜಕೀಯ ಕ್ಷೇತ್ರಕ್ಕೆ ಸಂಬಂಧಿಸಿದಂಗೆ ಈ ಸಂದರ್ಶನ ಅನ್ನೋದು ತುಂಬಾ ಮುಖ್ಯ ಆಗಿರುತ್ತೆ. ಈಗ ಔದ್ಯೋಗಿಕ ಕ್ಷೇತ್ರಕ್ಕೆ ಮುಖ್ಯವಾಗಿ ಔದ್ಯೋಗಿಕ ಕ್ಷೇತ್ರದಲ್ಲಿ ಸಂದರ್ಶನ ಇಲ್ದಲೇನೆ ಮುಖ್ಯವಾಗಿ ಈಗ ಪ್ರೈವೇಟ್ ಕೆಲ್ಸಗಳಿಗೆ ನಾವು ಅಪ್ಲೈ ಮಾಡಿದೀವಿ ಅಂದ್ರೆ ಸಂದರ್ಶನ ಮಾಡೇನೆ ನಮ್ಗೆ ಕೆಲಸ ಕೊಡೋದು. ಅಲ್ಲಿ ತುಂಬಾ ಅಗತ್ಯ ಆಗುತ್ತೆ. ಅಲ್ಲಿ ನಮ್ ಕೌಶಲ್ಯನ ಪ್ರಸ್ತುತಪಡಿಸ್ಲಿಕ್ಕೆ ವೇದಿಕೆನೂ ಅದು ಒಂದು ಟೆಸ್ಟ್ ತರ, ನಮ್ಗೆ ಒಂದು ಪರೀಕ್ಷೆ ತರ ಸಂದರ್ಶನದಲ್ಲಿ. ಅಲ್ಲಿ ನಮ್ಮ ಸಾಮರ್ಥ್ಯಗಳ ಬಗ್ಗೆ, ನಮ್ಮ ಸಾಮರ್ಥ್ಯ ಏನಿದೆ, ನಮ್ಮ ವಿದ್ಯಾಭ್ಯಾಸದ ಇರ್ಬೋದು, ನಮ್ಗೇನ್ ಸಾಮರ್ಥ್ಯ ಇದೆ, ನಮ್ ತಿಳುವಳಿಕೆ ಏನಿದೆ, ನಾವೆಷ್ಟು ವಿಶ್ವಾಸದಿಂದ ಇದೀವಿ, ಏನ್ ತಿಳ್ಕೊಂಡಿದೀವಿ ಅನ್ನೋದನ್ನ ಪ್ರಸ್ತುತಪಡಿಸ್ಲಿಕ್ಕೆ, ನಮ್ಮ ಆತ್ಮವಿಶ್ವಾಸವನ್ನ ಹೆಚ್ಚಿಸ್ಕೊಂಡು ಅವರು ಏನ್ ಕೇಳ್ತಾರೆ ಸಂದರ್ಶನದಲ್ಲಿ, ಏನ್ ಕೇಳ್ತಾರೆ ಅದಕ್ಕೆ ತಕ್ಕಾಗಿ ಅದನ್ನ ಆಲಿಸ್ಕೊಂಡು ಸಮರ್ಪಕವಾಗಿ ಉತ್ತರ ಕೊಡೋದು, ಇದು ಸಂದರ್ಶನ ಕೌಶಲ್ಯ. ಇದು ಒಂದು ಭಾಗ. ಇದೇ ರೀತಿ ಇನ್ನ ರಾಜಕೀಯ ಕ್ಷೇತ್ರದಲ್ಲೂ ಸಂದರ್ಶನ ಬರುತ್ತೆ. ಅದು ಬೇರೆ ರೀತಿ ಇರುತ್ತೆ. ಒಟ್ಟಾರೆಯಾಗಿ ಹೇಳ್ಬೇಕು ಅಂತಂದ್ರೆ ಇದು ನಮ್ಮ ವೃತ್ತಿ ಜೀವನಕ್ಕೆ ತುಂಬಾ ಉಪಯೋಗ ಸಂದರ್ಶನದ ಕೌಶಲ್ಯ ಅನ್ನೋದು. ನಾವು ಇದನ್ನ ಸರಿಯಾಗಿ ತಿಳ್ಕೊಂಡು ಪ್ರಸ್ತುತಪಡಿಸ್ಬೇಕು. ಅಂದ್ರೆ ಇದ್ರಲ್ಲಿ ನಾವು ಮಾತಾಡೋದು ಅಥವಾ ಆಲಿಸೋದು, ಪರಿಣಾಮಕಾರಿ ಸಂವಹನ, ಆಮೇಲೆ ಅದನ್ನ ಸಕ್ರಿಯವಾಗಿ ಆಲಿಸಿ ಅವ್ರು ಏನು ಪ್ರಶ್ನೆ ಕೇಳ್ತಾರೆ ಅದಕ್ಕೆ ಉತ್ತರಿಸೋದು, ಅಥವಾ ನಮ್ಮನ್ನ ಸಂದರ್ಶನ ಮಾಡೋರು ಏನ್ ಕೇಳ್ತಾ ಇದಾರೆ ಅದಕ್ಕೆ ಸಮಂಜಸವಾಗಿ ಸಮರ್ಪಕವಾಗಿ ಉತ್ತರಿಸೋದು, ಇದು ಸಂದರ್ಶನದ ಕೌಶಲ್ಯದ ಒಂದು ಮುಖ್ಯ ಇರುತ್ತೆ. ಇದರಲ್ಲಿ ನಮ್ಮ ಸಾಮರ್ಥ್ಯಗಳನ್ನ ವ್ಯಕ್ತಪಡಿಸ್ಲಿಕ್ಕೆ ನಾವೊಂದು ಬುದ್ಧಿವಂತಿಕೆಯಿಂದ ಉತ್ತರ ಕೊಡೋದು, ಇದೆಲ್ಲ ಸಂದರ್ಶನ ಕೌಶಲ್ಯದಲ್ಲಿ ಬರ್ತವೆ. ಒಟ್ಟಾರೆಯಾಗಿ ಹೇಳ್ಬೇಕು ಅಂದ್ರೆ ನಮ್ಮ ಜೀವನಕ್ಕೆ ಸಂದರ್ಶನ ಕೌಶಲ್ಯ ಯಾವುದೇ ಕ್ಷೇತ್ರ ಇರ್ಬೋದು, ರಾಜಕೀಯ ಇರ್ಬೋದು, ಸಿನಿಮಾ ಇರ್ಬೋದು, ಮುಖ್ಯವಾಗಿ ಔದ್ಯೋಗಿಕ ಕ್ಷೇತ್ರದಲ್ಲಿ ನಾವು ಸಂದರ್ಶನ ಕೌಶಲ್ಯದ ಮಹತ್ವವನ್ನು ತಿಳ್ಕೊಂಡು ಅದನ್ನ ಸರಿಯಾಗಿ ಪ್ರಸ್ತುತಪಡಿಸ್ಬೇಕು. ಇಷ್ಟ ಹೇಳಲಿಕ್ಕೆ ಬಯಸ್ತೀನಿ ಸರ್. ಧನ್ಯವಾದ. ಓಕೆ, ಶೈಲಜಾ ಟೀಚರ್ ಏನ್ ಹೇಳ್ತಾರೆ ಕೇಳೋಣ. ನಮಸ್ಕಾರ ಸರ್. ಸಂದರ್ಶನ ಕೌಶಲ್ಯ ತುಂಬಾ ಇಂದಿನ ದಿನಮಾನದಲ್ಲಿ ತುಂಬಾ ಅಗತ್ಯ ಸರ್. ಅಂದ್ರೆ ಇದೊಂದು ರಚನಾತ್ಮಕ ಸಂಭಾಷಣೆ ಅಂತ ಕರೀತಾರೆ. ಅಂದ್ರೆ ಇಲ್ಲಿ ಇಬ್ರು ವ್ಯಕ್ತಿಗಳು, ಒಬ್ರು ಪ್ರಶ್ನೆಗಳನ್ನ ಕೇಳುವವರು ಇರ್ತಾರೆ, ಮತ್ತೊಂದು ವ್ಯಕ್ತಿ ಅದಕ್ಕೆ ಮಾಹಿತಿಯನ್ನ ನೀಡುವಂತ ಒಂದು ಕೆಲಸವನ್ನು ಇಲ್ಲಿ 2 ಪ್ರಕ್ರಿಯೆಗಳು ನಡೀತಾ ಇರ್ತವೆ. ಸಂಭಾಷಣೆ ನಮ್ಮ ಬದುಕಿನಲ್ಲಿ ಬಹಳಷ್ಟು ಉಪಯುಕ್ತವಾಗಿದೆ. ಅದೇಗೆಂದ್ರೆ ಇವತ್ತು ಯಾವುದೇ ಒಂದು ವೃತ್ತಿಯನ್ನ ತೆಗೆದುಕೊಳ್ಬೇಕಂದ್ರೆ ಇವತ್ತು ಸಂದರ್ಶನವನ್ನ ಕಡ್ಡಾಯವಾಗಿ ಅವರು ಫೇಸ್ ಮಾಡ್ಲೇಬೇಕಾಗುತ್ತೆ. ಸಂದರ್ಶನ ಒಬ್ಬ ವ್ಯಕ್ತಿಯ ವ್ಯಕ್ತಿತ್ವವನ್ನ ಅರ್ಥ ಮಾಡಿಕೊಳ್ಳೋದಕ್ಕೆ ಅದು ಮೂಲ ಒಂದು ಇವತ್ತಿನ ಮಾನದಂಡ ಆಗಿ ಪರಿಗಣಿಸಲ್ಪಡ್ತಾ ಇದೆ. ಸೂಕ್ತ ಹುದ್ದೆಗೆ ಸೂಕ್ತ ವ್ಯಕ್ತಿಗಳನ್ನ ಆಯ್ಕೆ ಮಾಡೋದಕ್ಕೆ ಸಂದರ್ಶನ ಮೂಲ ಕಾರಣ ಆಗುತ್ತೆ. ಹಾಗೇನೆ ನಮ್ಮ ವ್ಯಕ್ತಿತ್ವದ ವಿಕಾಸಕ್ಕೆ ಕೂಡ ಈ ಸಂದರ್ಶನ ಕೌಶಲ್ಯ ಅಂತಕ್ಕಂಥದ್ದನ್ನ ನಾವು ಕರಗತ ಮಾಡ್ಕೊಳ್ಬೇಕಾಗಿರೋದು ತುಂಬಾ ಅಗತ್ಯ. ಇಂದಿನ ದಿನಮಾನದಲ್ಲಿ ಸಂವಹನ ಇಂದಿನ ದಿನಮಾನದ ಒಂದು ಶ್ರೇಷ್ಠ ಕೌಶಲ್ಯ ಆಗೈತಿ. ಅದ್ರೊಳಗ ಈ ಸಂದರ್ಶನ ಅಂತಕ್ಕಂಥದ್ದು ಕೂಡ ಬಹಳ ಪ್ರಮುಖ ಪಾತ್ರವನ್ನ ವಹಿಸುತ್ತೆ. ಈ ಸಂದರ್ಶನದ ಬಗ್ಗೆ ನಮ್ಗೆ ಏನಾಗುತ್ತೆ ಅಂದ್ರೆ ಇಲ್ಲಿ ವಿಚಾರದ ವಿನಿಮಯ ಆಗುತ್ತೆ. ಹಾಗೆ ಅಂದ್ರೆ ಇಲ್ಲಿ ಕೆಲವರು ಪ್ರಶ್ನೆಗಳನ್ನ ಕೇಳುವವರು ಪ್ರಶ್ನೆಗಳಿಗೆ ಉತ್ತರಿಸ್ತಾ ಹೋಗೋದ್ರಿಂದ ಒಂದು ವಿಷಯದ ಬಗ್ಗೆ, ಒಂದು ಕ್ಷೇತ್ರದ ಬಗ್ಗೆ ನಮ್ಗೆ ಬೇಕಾದಂತ ಮಾಹಿತಿ ಇಲ್ಲಿ ಸಿಗುತ್ತೆ. ಅಲ್ದೇನೆ ಒಂದು ವ್ಯಕ್ತಿಯ ವ್ಯಕ್ತಿತ್ವವನ್ನ ನಿರ್ಧರಿಸುತ್ತೆ, ಬದುಕನ್ನು ಕೂಡ ಸಂದರ್ಶನ ಬದಲಾಯಿಸುತ್ತೆ ಅನ್ನೋದಕ್ಕೆ ಒಂದು ಸಣ್ಣ ಉದಾಹರಣೆ ನನ್ಗೆ ಕತೆ ಈ ಸಂದರ್ಭದಲ್ಲಿ ನೆನಪಾಗುತ್ತೆ. ಸರ್ ಸಿ ವಿ ರಾಮನ್ ಅವರು ಎಲ್ಲರಿಗೂ ಪರಿಚಯ. ಅವರು ಒಬ್ಬ ಶ್ರೇಷ್ಠ ವಿಜ್ಞಾನಿಗಳು.
ಅವರು ತಮ್ಮ ಸೇವೆಯಿಂದ ನಿವೃತ್ತಿಯಾದ ನಂತರ ಬೆಂಗಳೂರಿನಲ್ಲಿ ಒಂದು ಸೈನ್ಸ್ ರಿಸರ್ಚ್ ಸೆಂಟರ್ ಅನ್ನ ಸ್ಥಾಪನೆ ಮಾಡ್ತಾರೆ. ಅದಕ್ಕಾಗಿ ಅವರೊಂದಿಗೆ ಕೆಲಸ ಮಾಡಲು ಎಲ್ಲ ಕೆಲವು ವಿಜ್ಞಾನಿಗಳು ಬೇಕಾಗುತ್ತೆ. ಅದಕ್ಕಾಗಿ ಅವರು ಪತ್ರಿಕೆಯಲ್ಲಿ ಜಾಹೀರಾತನ್ನ ಹಾಕಿಸ್ತಾರೆ. ಸಿ ವಿ ರಾಮನ್ ಅವ್ರ ಜೊತೆ ಕೆಲಸ ಮಾಡೋ ಭಾಗ್ಯ ಸಿಗುತ್ತಲ್ಲ ಅಂತೇಳಿ ತುಂಬಾ ಜನ ಆ ಸಂದರ್ಶನಕ್ಕೆ ಆಯ್ಕೆ ಆಗ್ತಾರೆ. ಅಲ್ಲಿರ್ತಕ್ಕಂಥ ಬೇರೆ ಅವರ ಒಂದು ಬೇರೆ ವ್ಯಕ್ತಿಗಳು ಅದರಲ್ಲಿ ಬಂದಿರ್ತಕ್ಕಂಥ ಸಾವಿರಾರು ಜನ ಸಂದರ್ಶಕರ ಅಭ್ಯರ್ಥಿಗಳಲ್ಲಿ 5 ಜನರನ್ನ ಸೆಲೆಕ್ಟ್ ಮಾಡಿ ಒಂದು ಲೀಸ್ಟ್ ಅನ್ನ ರೆಡಿ ಮಾಡ್ತಾರೆ. ಆ 5 ಜನರಿಗೆ ಕೊನೆಯ ಸಂದರ್ಶನ ಸಿ ವಿ ರಾಮನ್ ಅವರು ಮಾಡ್ತಾರೆ. 1-to-1 ಮೆಂಟರಿಂಗ್ ಅಲ್ಲ 1-to-1 ಸಂದರ್ಶನ ಇರುತ್ತೆ ಅಲ್ಲಿ. ಆಗ 5 ಜನರಲ್ಲಿ ಸಿ ವಿ ರಾಮನ್ ಅವರು 3 ಜನನ ಸೆಲೆಕ್ಟ್ ಮಾಡಿ ಇನ್ನು ಇಬ್ಬರಿಗೆ ತಮ್ಮ ಆಫೀಸ್ ನಲ್ಲಿ ಇರ್ತಕ್ಕಂತ ಎಲ್ಲ ಸಿಬ್ಬಂದಿಗೆ ಹೇಳಿ ಇವ್ರಿಗೆ TADA ವ್ಯವಸ್ಥೆ ಮಾಡ್ಕೊಡಿ ಅಂತ ಹೇಳಿ ಅವರು ಹೋಗ್ತಾರೆ. ಆದ್ರೆ ಸಾಯಂಕಾಲ ಒಂದು ಅವ್ರ ಕೆಲಸ ಮುಗಿಸಿ ಮತ್ತೆ ಹೊರಗಡೆ ಬರುವಾಗ ಅವರು ಅಲ್ಲಿ ಅವ್ರ ಕಣ್ಣಂಚಿನಲ್ಲಿ ಒಬ್ಬ ಅದೇ ವ್ಯಕ್ತಿ ನಿಂತಿರೋದು ಅವ್ರಿಗೆ ಕಾಣಿಸುತ್ತೆ. ಅವ್ರಿಗೆ ನೆನ್ಪು ಬರುತ್ತೆ, ಓ ಸಂದರ್ಶನಕ್ಕೆ ಬಂದಿದ್ದ ಹುಡುಗ ವ್ಯಕ್ತಿ ಇದು, ಮೋಸ್ಟ್ಲಿ ಮತ್ತೆ ಏನಾದ್ರು ನನ್ಗೆ ಹೇಗಾದ್ರೂ ಕೆಲಸ ತಗೊಳ್ಳಿ ಅಂತ ಏನಾದ್ರು ಕೇಳಕ್ ಬರ್ತಾರೇನೋ ಅನ್ಕೊಂಡು ಹಾಗೇನೆ ಹತ್ರ ಹೋಗಿ ನಿಂದೇನ್ ಸಮಸ್ಯೆಪ್ಪ ಅಂತ ಕೇಳಿದಾಗ, ಏನಿಲ್ಲ ಸರ್, ನಾನು ತಮ್ಮ ಸಿಬ್ಬಂದಿಯವರು ನನಗೆ ಪ್ರವಾಸ ಭತ್ಯೆಯನ್ನು ಕೊಡ್ಬೇಕಾದಾಗ 7 ರೂಪಾಯಿ ಹೆಚ್ಚಿಗೆ ಕೊಟ್ಟಿದ್ದಾರೆ. ಅದು ನಂದಲ್ಲ, ನನಗೆ ಅವ್ರಿಗೆ ಹೇಳಿದೆ, ಆದ್ರೂ ಕೂಡ ಇಲ್ಲಿ ಇವಾಗೆಲ್ಲ ಅಕೌಂಟ್ ಕ್ಲೋಸ್ ಮಾಡಿದ್ವಿ, ತಗೊಳ್ರಿ ಅಂತ ಹೇಳಿದ್ರು. ಆದ್ರೂ ನಂದಲ್ದ ವಸ್ತು ನನಗೆ ತಗೊಳಕ್ ಇಷ್ಟನೇ ಇಲ್ಲ ಅಂತ ಹೇಳಿದಂತೆ. ಹೌದಾ, ಹಾಗಾದ್ರೆ ಕೊಡು ಅಂತೇಳಿ 7 ರೂಪಾಯಿನ ತೆಗೆದುಕೊಂಡು ಜೋಬಿನಲ್ಲಿ ಇಟ್ಕೊಂಡಂತೆ. ಮತ್ತೆ ಒಂದ್ ಸ್ವಲ್ಪ ಮುಂದೆ ಹೋಗಿ ತಿರುಗಿ ನೋಡಿ ಹೇಳ್ತಾರಂತೆ, ನಾಳೆ ಒಂದ್ ಸ್ವಲ್ಪ ಬಂದು ನನ್ ಭೇಟಿ ಆಗುವಂತ. ಆ ವ್ಯಕ್ತಿಗೆ ಆಶ್ಚರ್ಯ, ಸಂದರ್ಶನ ಮುಗೀತು, ನಾನು ಸೆಲೆಕ್ಟ್ ಮಾಡಿಲ್ಲ, ಮತ್ತೆ ಯಾಕೆ ನಾಳೆ ಬಾ ಅಂತಾರೆ ಸಿ ವಿ ರಾಮನ್ ಅವರು ಅಂತ. ಆದ್ರೂ ಕೂಡ ಅಂತ ಶ್ರೇಷ್ಠ ವಿಜ್ಞಾನಿಗಳನ್ನ ಭೇಟಿ ಆಗೋದಕ್ಕೆ ಮತ್ತೊಂದು ಅವಕಾಶ ಸಿಕ್ತಲ್ಲ, ಯಾಕೆ ಕೊಡೋಣ ಅನ್ಕೊಂಡು ಮರುದಿನ ಕರೆಕ್ಟ್ 10:30 ಗಂಟೆಗೆ ಬಂದು ಅವ್ರನ್ನ ಭೇಟಿ ಆಗ್ತಾರೆ. ಆಗ ಅವರು ನೀನು ಭೌತಶಾಸ್ತ್ರದ ಪರೀಕ್ಷೆಯಲ್ಲಿ ಸ್ವಲ್ಪ 1-2 ಪ್ರಶ್ನೆಗಳಲ್ಲಿ ಹಿನ್ನಡೆಯಾಗಿ ಫೇಲ್ ಆಗಿರ್ಬೋದು, ಪ್ರಾಮಾಣಿಕತೆಯ ಪರೀಕ್ಷೆಯಲ್ಲಿ ಪಾಸ್ ಆಗಿದ್ದೀಯಾ, ನಿನಗೋಸ್ಕರ ಒಂದು ಹುದ್ದೆಯನ್ನ ನಾವು ಸೃಷ್ಟಿ ಮಾಡಿದ್ವಿ, ಯು ಕ್ಯಾನ್ ಜಾಯಿನ್ ಅಂತ ಹೇಳ್ತಾರಂತೆ. ಹಾಗೆ ಜಾಯಿನ್ ಆಗಿರ್ತಕ್ಕಂಥ ವ್ಯಕ್ತಿ ಮುಂದೆ ಶ್ರೇಷ್ಠ ವಿಜ್ಞಾನಿಯಾಗಿ ಎಸ್ ಚಂದ್ರಶೇಖರ್ ಅವರು ಅಂತ ಭೌತಶಾಸ್ತ್ರಜ್ಞರಾಗ್ತಾರ. ಮುಂದೆ ಅವರು ಕೂಡ ತುಂಬಾ ದೊಡ್ಡ ಹೆಸರನ್ನ ಮಾಡ್ತಾರೆ. ಅವರು ಒಂದು ಲೇಖನ ಬರೀತಾರೆ, 7 ರೂಪಾಯಿಗಳ ನನ್ನ ಬದುಕನ್ನ ಬದಲಾಯಿಸ್ತು ಅಂತ. ಅಂದ್ರೆ ಸಂದರ್ಶನ ನೋಡ್ರಿ, ಯೋಗ್ಯ ಹುದ್ದೆಗೆ ಯೋಗ್ಯ ವ್ಯಕ್ತಿಗಳನ್ನ ಆಯ್ಕೆ ಮಾಡೋದಕ್ಕೆ ಸಹಾಯಕ ಆಗುತ್ತೆ ಅನ್ನೋದು ಈ ಒಂದು ಘಟನೆ ನಮ್ಗೆ ಅರ್ಥ ಮಾಡುತ್ತೆ. ಅಂದ್ರೆ ಅವತ್ತೇನಾದ್ರೂ ಆ ವ್ಯಕ್ತಿ 7 ರೂಪಾಯಿ ಜೇಬೆಲ್ಲ ಹಾಕೊಂಡು ಹೋಗಿದ್ರೆ ಇವತ್ತು ಚಂದ್ರಶೇಖರ್ ಅವರು ಯಾರು ಅನ್ನೋದೇ ನಮ್ಗೆ ಗೊತ್ತಾಗ್ತಿದ್ದಿಲ್ಲ, ವಿಜ್ಞಾನಿಗಳು, ಶ್ರೇಷ್ಠ ವಿಜ್ಞಾನಿಗಳನ್ನೋದು. ಹಾಗೆ ಸಂದರ್ಶನ ವ್ಯಕ್ತಿಯ ವ್ಯಕ್ತಿತ್ವವನ್ನ ಅಳತೆ ಮಾಡೋದಕ್ಕೆ ಒಂದು ಅತ್ಯುತ್ತಮ ಮಾನದಂಡ ಅಂತಕ್ಕಂಥದ್ದನ್ನ ಈ ಸಣ್ಣ ಕಥೆ ನಮ್ಗೆ ಹೇಳಿಕೊಡುತ್ತೆ, ಬದುಕಿನ ಪಾಠವನ್ನು ಕಲಿಸುತ್ತೆ. ಹೀಗೆ ಸಂದರ್ಶನ ನಮ್ಮ ಅಭಿವೃದ್ಧಿಗೆ, ಸಮಾನ ಕೌಶಲ್ಯದ ಅಭಿವೃದ್ಧಿಗೆ, ವ್ಯಕ್ತಿತ್ವದ ಅಭಿವೃದ್ಧಿಗೆ ತುಂಬಾ ಸಹಾಯಕವಾಗುತ್ತೆ ಅಂತ ಹೇಳ್ತಾ ಈ ಅವಕಾಶಕ್ಕಾಗಿ ಧನ್ಯವಾದಗಳು. ಗುಡ್, ತುಂಬಾ ಘಟನೆಯನ್ನ ಚೆನ್ನಾಗಿ ಹೇಳಿದ್ರಿ, ಧನ್ಯವಾದ ಶೈಲಜಾ ಅವರೇ. ಹಾಗೆ ವೀಕ್ಷಕರಿಗೆ ನಾನು ಕೆಲ್ಸಕ್ಕೋಸ್ಕರ ಸಂದರ್ಶನ ಇದೆಯಲ್ಲ ಅದ್ರ ಬಗ್ಗೆ 1 hour ದೂರದರ್ಶನದವರು ಇಂಟರ್ವ್ಯೂ ಮಾಡಿದ್ರು, ಚಂದನ ಟಿವಿ ಅವರು. ಸೊ ಚಂದನ ಟಿವಿ ಚಾನಲ್ನಲ್ಲಿ ಮತ್ತು ನಮ್ಮ ಚಾನಲ್ನಲ್ಲೂ ಪೋಸ್ಟ್ ಮಾಡಿದ್ದೀನಿ, ನೆನಪಿರೋ ಹಾಗೆ. ಅಲ್ಲಿ ಕೂಡ ಆ ವಿಡಿಯೋನ ನೋಡಿ, ಎಸ್ಪೆಷಲಿ ಕೆಲಸಕ್ಕೆ ಹೇಗೆ ಪ್ರಿಪೇರ್ ಆಗ್ಬೇಕು ಸಂದರ್ಶನಕ್ಕೆ ಅನ್ನೋ ಮಾಹಿತಿ ಇರ್ತದೆ. ಸಂತೋಷ್ ಶೆಟ್ಟಿ ಇದ್ದಾರೆ ನಮ್ಮ ಜೊತೆ, ಅವರು ತಮ್ಮ ಅನಿಸಿಕೆನ ತಿಳಿಸ್ಬೇಕು ಅಂತ ಕೋರ್ತಾ ಇದ್ದೇನೆ. ಎಸ್ ಸಂತೋಷ್. ಪ್ರೇಮ್ಲತಾ, ನಿಮ್ಮ ಅಭಿಪ್ರಾಯ ತಿಳಿಸಿ. ಸರ್, ಸಂದರ್ಶನದ ಕೌಶಲ್ಯದ ಮಹತ್ವ. ಸಂದರ್ಶನ ಎಂಬುದು ಒಂದು ರಚನಾತ್ಮಕ ಸಂಭಾಷಣೆ ಆಗಿರುತ್ತೆ ಸರ್. ಇದರಲ್ಲಿ ಒಬ್ಬರನ್ನೊಬ್ಬರನ್ನ ಪ್ರಶ್ನೆ ಕೇಳೋದು ಮತ್ತೆ ಇನ್ನೊಬ್ರನ್ನ ಉತ್ತರಗಳನ್ನ ನೀಡ್ತಾರೆ. ಸಾಮಾನ್ಯ ಭಾಷೆಯಲ್ಲಿ ಸಂದರ್ಶನ ಎಂಬ ಪದವು ಸಂದರ್ಶಕ ಮತ್ತು ಸಂದರ್ಶಕರ ನಡುವಿನ ಪರಸ್ಪರ ಸಂಭಾಷಣೆ ಆಗಿರುತ್ತೆ ಸರ್. ಸಂದರ್ಶನದ ಮಹತ್ವ ಸಾಂದರ್ಭಿಕವಾಗಿ ಅದಕ್ಕೆ ಅನುಗುಣವಾಗಿ ಬದಲಾಗುತ್ತೆ ಸರ್. ಅವರಿಂದ ಮಾಹಿತಿ ಸಂಗ್ರಹಿಸೋದು ಮತ್ತೆ ತನಿಖೆ ನಡೆಸೋದು ಆತರ ಇರುತ್ತೆ ಸರ್. ಮತ್ತೆ ನಾವು ಒಂದು ಮುಖಾಮುಖಿ ಕೂತ್ಕೊಂಡು ನೇರವಾಗಿ ವ್ಯಕ್ತಿಗಳಿಂದ ಮಾಹಿತಿಯನ್ನ ಸಂಗ್ರಹಿಸೋದಕ್ಕೆ ಒಂದು ಮಾರ್ಗವಾಗಿರುತ್ತೆ ಸರ್. ಅದು ವೃತ್ತಿಪರ ಆಯ್ಕೆ, ಉದ್ಯೋಗ ಸಂದರ್ಶನ ಇರ್ಬೋದು, ಅಭ್ಯರ್ಥಿಗಳನ್ನ ಸೂಕ್ತವಾಗಿ ಪ್ರತಿಭೆಯನ್ನ ಸಾಂದರ್ಭಿಕವಾಗಿ ಅವ್ರನ್ನ ಸಂದರ್ಶನ ಮಾಡೋದು. ಮತ್ತೆ ಫೋಕಸ್ ಗ್ರೂಪ್ ಸಂದರ್ಶನ ಮಾಡ್ತಾರೆ ಸರ್.
ಅದು ಒಬ್ಬ ವ್ಯಕ್ತಿ ಬದಲಿಗೆ ಒಂದು ಗುಂಪಿನಲ್ಲಿ ಹೋಗಿ, ಈಗ ನಮ್ ಗುಂಪಲ್ಲಿ ಒಂದು ಸಂಘ ಮಾಡ್ತೀವಿ ಅಂದ್ರೆ ಅಲ್ಲಿ 10 ಜನ 15 ಜನ ಸೇರ್ಸ್ಕೊಂಡು ಒಂದು ಫೋಕಸ್ ಆಗಿ ಒಂದು ಸಂದರ್ಶನ ಮಾಡ್ತಾರೆ. ಒಬ್ರನ್ನೇ ಮುಖಾಮುಖಿ ಸಂದರ್ಶನ ಮಾಡೋದು ಇದೆ ಸರ್. ಮತ್ತೆ ಫೋನ್ ಕಾಲಲ್ಲಿ ಸಂದರ್ಶನ ಮಾಡ್ತಾರೆ. ಫೋನ್ ಕಾಲಲ್ಲೂ ಸಂದರ್ಶನ ಮಾಡಿ ಅವ್ರ ಮಾಹಿತಿನ ಕಲೆ ಹಾಕಿ ಮಾತಾಡಿಸ್ತಾರೆ ಸರ್. ಇಷ್ಟು ಹೇಳ್ಬರ್ತೀನಿ ಸರ್. ಗುಡ್. ಪ್ರೇಮಲತಾ ಮೇಡಮ್ ಹೇಳಿದ್ರು. ಇಲ್ಲಿರುವ ನಮ್ಮೆಲ್ಲ ಆನ್ಲೈನ್ ವಿದ್ಯಾರ್ಥಿಗಳು ತಮ್ಮ ತಮ್ಮ ಅನಿಸಿಕೆಗಳನ್ನು ತಿಳಿಸಿದರು. ನಾನು ಈಗಾಗಲೇ ಹೇಳಿದ ಹಾಗೆ ನಾನು ಈ ಒಂದು ಜನ್ಮದಲ್ಲಿ ಬಹು ದೊಡ್ಡ ಸಮಯವನ್ನು ಸಂದರ್ಶನಕ್ಕೆ ಮೀಸಲಾಗಿಟ್ಟಿದ್ದೇನೆ. ಈಗಲೂ ಕೂಡ ಅದಕ್ಕೋಸ್ಕರನೇ ನಾವು ಪ್ರತಿ ಗುರುವಾರ ಸಂಜೆ ಕೆಲವರು ಅತಿಥಿಗಳನ್ನು ಕರ್ಕೊಂಡು ಬಂದು ಯೂಟ್ಯೂಬ್ ಲೈವ್ನಲ್ಲಿ ಸಂದರ್ಶನ ಮಾಡ್ತಾ ಇರ್ತಾನೆ. ನನ್ನ ಹಳೆಯ ಟೆಲಿವಿಷನ್ ನೆನಪುಗಳನ್ನು ಯೂಟ್ಯೂಬ್ನಲ್ಲೂ ಕೂಡ ಮುಂದುವರಿಸ್ತಾ ಇದ್ದೇನೆ. ಎಲ್ಲರೂ ಗಮನಿಸಿ. ಅನೇಕ ವಿಡಿಯೋಗಳು ನನ್ನ ಪ್ರಕಾರ ಒಂದು 200-300 ವಿಡಿಯೋ ಮೇಲೆ ಸಂದರ್ಶನಗಳ ವಿಡಿಯೋಗಳೇ ಇದೆ. ಅದನ್ನು ಈಗ ಪಾಡ್ಕಾಸ್ಟ್ ಅಂತ ಕರೀತಾರೆ. ಸೊ ನಾವು ಶುರು ಮಾಡಿದ್ದು, ನನ್ನ ಫಸ್ಟ್ ಇಂಟರ್ವ್ಯೂ ಮಾಡಿರೋದು ನಾನು 1989 ಓಕೆ. ಅಫಿಷಿಯಲ್ ಆಗಿ ದೂರದರ್ಶನ್ ನ್ಯೂಸ್ ರೀಡರ್ ಆಗಿದ್ದು 1999 ಓಕೆ. ಸಂದರ್ಶಕನಾಗಿದ್ದು 2001 ಅಂದರೆ ಒಂದು ವರ್ಷ 2001 ನಾನು ಒಂದಿನ ನ್ಯೂಸ್ ಓದ್ತಾ ಇದ್ದೆ, ಒಂದಿನ ಇಂಟರ್ವ್ಯೂ ಮಾಡ್ತಾ ಇದ್ದೆ. ಸೊ ಇದು ನನ್ನ ಬ್ಯಾಕ್ಗ್ರೌಂಡಲ್ಲಿ ಇರೋವಂಥ ಇದೊಂದೆರಡು ಫೋಟೋಗಳು, ಇದು ನ್ಯೂಸ್ ರೀಡಿಂಗ್ ಫೋಟೋಗಳು. ಓಕೆ. ಎಸ್ ಸ್ನೇಹಿತರೆ, ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಇನ್ನೂ ಮಾಡಿಲ್ಲ ಅಂದರೆ ಮಾಡಿಬಿಡಿ. ಜಯಪ್ರಕಾಶ್ ನಾಗ್ತಿಹಳ್ಳಿ ಮತ್ತು ಟ್ರಾನ್ಸ್ಫಾರ್ಮೇಷನ್ ಅನ್ಲಿಮಿಟೆಡ್ ಎರಡೂ ಯೂಟ್ಯೂಬ್ ಚಾನಲ್ಗಳು ನಿಮ್ಮ ಜ್ಞಾನವನ್ನು ವಿಸ್ತರಿಸ್ತವೆ, ಪಸರಿಸ್ತವೆ, ವಿಕಸನವನ್ನು ಮಾಡ್ತವೆ, ಪರಿವರ್ತನೆ ಮಾಡ್ತವೆ. ನಿಮಗೆಲ್ಲ ಅದೆಲ್ಲ ಆಗಬೇಕು ಅಂದರೆ ವಿಡಿಯೋ ನೋಡ್ತಾ ಇರಿ, ಕಾಮೆಂಟ್ ಮಾಡ್ತಾ ಇರಿ, ಲೈಕ್ ಮಾಡಿ, 4-6 ಜನಕ್ಕೆ ಶೇರ್ ಮಾಡಿ. ಬಾಯ್ ಬಾಯ್.